ನಮಸ್ಕಾರ ಅಮ್ಮ, ನನ್ನ ಹೆಸರು ರಾಜು ಅಂತ. ನಮಸ್ಕಾರ ಸರ್. ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡಿ. ಆಯ್ತು ಸರ್, ಕೇಳಿ. ಕಳೆದ 2 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೆರಿಗೆ ಆಗಿತ್ತಾ? ಹೌದು ಸರ್, ನನಗೇನೆ ಮಗು ಆಯಿತು. ಹೌದಾ ಅಮ್ಮ, ಕಳೆದ 2 ವರ್ಷದಲ್ಲಿ ಎಷ್ಟು ಸಾರಿ ಹೆರಿಗೆ ಆಯಿತು? ಸರ್, ಒಂದೇ ಸಾರಿ ಆಯಿತು. ಆಸ್ಪತ್ರೆನೇ ಹೆರಿಗೆ ಆಗಿದ್ದಲ್ವಾ? ಹೌದು ಸರ್. ಹೌದಾ ಅಮ್ಮ, ನಿಮ್ದು ತಾಯಿ ಕಾರ್ಡ್ ಅಥವಾ ಹೆರಿಗೆ ಆದಾಗ ಆಸ್ಪತ್ರೆ ಚೀಟಿಗಳೇನಾದ್ರು ಇದ್ರೆ ಕೊಡಿ. ಆಯ್ತು ಸರ್, ಕೊಡ್ತೀನಿ. ಧನ್ಯವಾದಗಳಮ್ಮ. ನಾನು ನಿಮ್ಮ ಹೆರಿಗೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ. ಆಯ್ತು ಸರ್, ಕೇಳಿ. ನೋಡಿ, ಇಲ್ಲಿ ಈ ಮಹಿಳೆ ನಮ್ಮ ಸ್ಟಡಿಗೆ ಪಾರ್ಟಿಸಿಪೆಂಟ್ ಆಗಕ್ಕೆ ಕನ್ಸೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಅವ್ರು ಕೊಟ್ಟಿರೋ ಚೀಟಿಗಳಲ್ಲಿ ಡೇಟ್ ಆಫ್ ಡೆಲಿವರಿನ ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಈ ಮಹಿಳೆಯ ಡೇಟ್ ಆಫ್ ಡೆಲಿವರಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಕೊಟ್ಟಿರೋ ಡೇಟ್ ರೇಂಜ್ ಅಲ್ಲಿ ಬರ್ತಾ ಇಲ್ಲ. ಸೊ ನೀವು ಫಾರ್ಮ್ ಅಲ್ಲಿ ಸೆಕ್ಷನ್ 1 ಅಲ್ಲಿ ನಂಬರ್ ಆಫ್ ಡೆಲಿವರ್ಡ್ ವುಮೆನ್ ಇನ್ ದ ಪಾಸ್ಟ್ 2 years ಅನ್ನೋ ಕಾಲಮ್ ಅಲ್ಲಿ 0 ಅಥವಾ 0ನ ಹಾಕ್ಬೇಕಾಗುತ್ತೆ. ಸೊ ಈ ಇಂಟರ್ವ್ಯೂ ಅಲ್ಲಿ ನೀವು ಈ ತರ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸೋ ತರ ನೀವು ಫಿಲ್ ಮಾಡಬೇಕಾಗುತ್ತೆ.